पूज्याय राघवेन्द्राय सत्यधर्मरताय च। ಗುರುಮಾತ ನಾವೀಗಾಗಲೇ ಪ್ರಾರಂಭದಲ್ಲೇ ಹೇಳ್ತಾ ಹೋಗ್ತಾ ಇದ್ದೆ, ಗುರುರಾಯರನ್ನ ನಾವು ನೋಡಬೇಕು ಅಂದರೆ ಮಂತ್ರಾಲಯಕ್ಕೆ ಹೋಗಬೇಕಾ? ಖಂಡಿತ ಇಲ್ಲ. ನಾವು ಎಲ್ಲಿಂತು ಎಲ್ಲಿ ಪೂಜೆ ಮಾಡ್ತೀವೋ, ಎಲ್ಲಿ ನೆನಪಿಸ್ತೀವೋ ಅಲ್ಲೆಲ್ಲ ಗುರುರಾಯರು ಕಾಣಿಸ್ಕೊಳ್ತಾರೆ ಅಂತ. ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾತಾಡ್ತಾ ಹೋಗ್ಬೋದಾ? ನೋಡಿ, ರಾಯರನ್ನ ನೆನೆದವರ ಮನದಲ್ಲಿ ಅಂತ ಹೇಳಿದ್ದಾರೆ. ನಾವೆಲ್ಲಿ ನೆನೆಸ್ತೀವೋ ಅಲ್ಲಿ ಆ ಭಗವಂತ ಪ್ರತ್ಯಕ್ಷ ಆದೇ ಆಗ್ತಾರಂತೆ. ಆದರೆ ಭಗವಂತನಿಗೆ ಏನು ಬೇಕಾಗಿರೋದು? ಭಕ್ತಿಯಿಂದ ಪೂಜೆ, ನಿಷ್ಠೆಯಿಂದ ಅವ್ರನ್ನ ಪೂಜೆ ಮಾಡಬೇಕಷ್ಟೇ ವಿನಃ ಬೇರೆ ಏನೇ ಇಲ್ಲ. ಹಾಗಾಗಿ ರಾಘವೇಂದ್ರ ಸ್ವಾಮಿಗೆ ಭಕ್ತರಾಗಬೇಕು ಅಂದ್ರೂ ಸಹ ಯಾವುದು ತ್ಯಾಗನೇ ಇಲ್ಲ. ಗುರುಮಾತ ಒಂದು ಕರೆ ಇದೆ, ಖಂಡಿತ ಖಂಡಿತ. ಹಲೋ ಹಲೋ, ಕೇಳಿಸ್ತಾ ಇದೆಯಾ? ಹಲೋ, ನಿಮ್ಮ ಟಿವಿ ವಾಲ್ಯೂಮ್ನ ಒಂದು ಸ್ವಲ್ಪ ಕಮ್ಮಿ ಕೊಡ್ತೀರಾ? ಹಲೋ ಹಲೋ, ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಮೇಡಮ್, ಹೇಳಿ ಮ್ಯಾಮ್. ಎಲ್ಲಿಂದ ಕರೆ ಮಾಡ್ತಾ ಇರೋದು? ನಾವು ತುಮಕೂರಿಂದ ಮ್ಯಾಮ್. ತುಮಕೂರಿಂದ. ನಿಮ್ಮ ಹೆಸರು? ಮಮತಾ ಅಂತ. ಮಮತಾ ಅಂತ. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆನೇ ಕೇಳ್ಬೇಕಾಯ್ತು ಮ್ಯಾಮ್. ಮನೇಲಿ ಒಂದ್ ಸ್ವಲ್ಪ ಏನು ಇದಾಗಲ್ಲ, ಜಮೀನ್ ವಿಷಯದಲ್ಲಿ ಏನೋ ಸ್ವಲ್ಪ ತಡೆ ಆಯ್ತು, ಅದೇ ಕೇಳ್ಬೇಕಾಯ್ತು ಮ್ಯಾಮ್. ಓಕೆ, ಗುರುಮಾತಾ ಇದ್ದಾರೆ, ಮಾತಾಡ್ತಾ ಹೋಗಿ. ಕೊಡಿ ಮ್ಯಾಮ್. ನಮಸ್ತೆ ಅಮ್ಮ, ಹೇಳಿಮ್ಮ. ಅಲ್ಲ, ನಮಸ್ಕಾರ ಮ್ಯಾಮ್. ನಮಸ್ಕಾರ ನಮಸ್ಕಾರ, ಹೇಳಿಮ್ಮ. ಮ್ಯಾಮ್, ನಮ್ಗೆ ಜಮೀನು ನಮ್ಮ ಮೈದಾನ ಕೊಡ್ತಾ ಇಲ್ಲ ಮ್ಯಾಮ್ ನಮ್ಗೆ. ಸರಿಮ್ಮ, ಹಲೋ ಹೇಳಿಮ್ಮ. ಕೇಳಿಸ್ತಾ ಇದೆ, ಹೇಳಿ. ಕೇಳಿಸ್ತಾ ಇದೆ, ಹೇಳಿಮ್ಮ. ತುಂಬಾ ನಾನು ತಿರ್ಗಾ ಮಾಡ್ತಾ ಇದ್ದೇನೆ ಮ್ಯಾಮ್. ಅದು ಏನ್ ಹೇಳ್ಬೇಕು ಅಂತ ಸ್ವಲ್ಪ ಹೇಳಿ ಮ್ಯಾಮ್. ಅಮ್ಮ, ನೀವು ತುಂಬ ಮಾತಾಡಬೇಕಾಗಿದೆ ನಿಮ್ಮ ಹತ್ರ. ಯಾಕೆಂತಂದರೆ ಈ ಒಂದು 2 ನಿಮಿಷ 3 ನಿಮಿಷದಲ್ಲಿ ನಿಮ್ಮ ಕಷ್ಟ ತೀರೋದಿಲ್ಲ. ಹಾಗಾಗಿ ನಿಮಗೆ ತುಂಬಾ ಸಮಸ್ಯೆಗಳಿದೆ. ಖಂಡಿತ ನೀವು ಅಲ್ಲಿಗೆ ಬನ್ನಿ, ನಮ್ಮ ಆಫೀಸ್ ಹತ್ರ ಬನ್ನಿ ಅಮ್ಮ. ಅಲ್ಲೂ ನಂಬರ್ ತೊಗೊಳ್ಳಿ, ಫೋನ್ ಮಾಡಿಬಿಟ್ಟು ಅಪಾಯಿಂಟ್ಮೆಂಟ್ ತೊಗೊಂಡು ನೀವು ಖಂಡಿತ ಬನ್ನಿ. ಅದೆಂಥ ಸಮಸ್ಯೆ ಆಗಿದ್ರೂ ಸರಿ, ನಾನು ಸರಿ ಮಾಡಿಕೊಡ್ತೀನಿ. ಆದರೆ ನಿಮ್ಮ ಸೈಡಲ್ಲಿ ಸತ್ಯ ಧರ್ಮದಿಂದ ಇರಬೇಕು ನೀವು ಕೇಳೋ ಅಂಥ ಪ್ರಶ್ನೆ. ಅದರಲ್ಲಿ ಏನಾದರೂ ಮಿಸ್ಟೇಕ್ ಆಗಿದರೆ ಖಂಡಿತ ಅದು ಸಕ್ಸಸ್ ಆಗೋದಿಲ್ಲ. ಎಲ್ಲ ನೇರಗಳಿಗೆ ನಾನು ಹೇಳೋ ಅಂಥದ್ದು ಒಂದೇ ನೋಡಿ, ಖಂಡಿತವಾಗಿ ಯಾವುದೇ ಒಂದು ಪ್ರಶ್ನೆ ಕೇಳೋರಾಗಿರಲಿ ಅದು ಸತ್ಯತೆ ಆಗಿರಬೇಕು, ಪಾಸಿಟಿವ್ ಆಗಿರಬೇಕು. ಆಗ ಮಾತ್ರನೇ ರಾಘವೇಂದ್ರ ಸ್ವಾಮಿ ದಾರಿ ಕೊಡ್ತಾರೆ. ಖಂಡಿತ ಬನ್ನಿ ಅಮ್ಮ, ನಿಮಗೆ ಯಾವ ಪ್ರಾಬ್ಲಮ್ ಇದೆಯೋ ಅದನ್ನು ಸರಿ ಮಾಡಿಕೊಡ್ತೀನಿಮ್ಮ. ಗುರುವೇ ಶರಣು. ವೀಕ್ಷಕರೇ, ನಿಮ್ಮೆಲ್ಲ ಕಷ್ಟಗಳಿಗೆ, ಸಮಸ್ಯೆಗಳಿಗೆ ಪರಿಹಾರ ಬೇಕು ಅಂತ ಅಂದರೆ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರ್ಗೆ ಕರೆ ಮಾಡ್ಬೋದು. ಶಿಕ್ಷಣದಲ್ಲಿ ಪ್ರಾಬ್ಲಮ್ ಆಗಿರ್ಬೋದು, ಉದ್ಯೋಗದಲ್ಲಿ ತೊಂದರೆ ಉಂಟಾಗಿರ್ಬೋದು, ಅದೇ ರೀತಿಯಾಗಿ ದಾಂಪತ್ಯದಲ್ಲಿ ಕಲಹ ಉಂಟಾಗ್ತಾನೆ ಇರುತ್ತೆ. ಅದೆಲ್ಲದಕ್ಕೂ ಸಹ ಇರುವಂತಹ ನೇರ ಪರಿಹಾರ ಅಂತ ಅಂದರೆ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರ್. ಈ ನಂಬರ್ಗೆ ಈಗಲೇ ಕರೆ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಪಡ್ಕೊಳ್ಳಿ. ಗುರುಮಾತಾ, ಈಗಾಗಲೇ ನಾವು ಮಾತಾಡ್ತಾ ಹೋಗ್ತಾ ಇದ್ವಿ ಗುರುರಾಯರ ಬಗ್ಗೆ. ಇವತ್ತು ಕಂಟಿನ್ಯೂಸ್ ಕಾಲ್ ಬರ್ತಾ ಇರೋದ್ರಿಂದ ಗುರುರಾಯರ ಬಗ್ಗೆ ಮಾತಾಡೋದಕ್ಕೆ ಆಗ್ತಾ ಇಲ್ಲ. ಗುರುರಾಯರ ಬಗ್ಗೆ ತಿಳಿಸ್ಕೊಡ್ಬೋದು. ನೋಡಿ, ಅವರ ಅವತಾರ ಮಹಾಪುರುಷ ಅನ್ನೋದು ಅದಕ್ಕೇನೆ ನೋಡಿ. ಒಂದು ತಿಂಗಳು ಸ್ಟಾರ್ಟ್ ಮಾಡಿಲ್ಲ ನಮ್ಮ ಪ್ರೋಗ್ರಾಮ್, 1 ತಿಂಗಳಾಯ್ತು ಅಷ್ಟೇ. ಆಗ 1 ತಿಂಗಳು ಒಳಗಡೆ ಅವ್ರು ನನ್ನ ಹತ್ರ ಮಾತಾಡಿ 10 ಡೇಸ್ ಸಹ ಆಗಿಲ್ಲ. ಅವ್ರ ಮಗನಿಗೆ ಗೌರ್ಮೆಂಟ್ ಜಾಬ್ ಸಿಕ್ಕಿದೆ. ನೋಡಿ, ಎಷ್ಟು ಅವತಾರ ಮಹಾಪುರುಷನ ಆ ಮಹಿಮೆ ನೋಡಿ. ಅದಕ್ಕೆ ಹೇಳೋದು ರಾಘವೇಂದ್ರ ಸ್ವಾಮಿ ಶಾಂತತೆ ಜಾಸ್ತಿ. ಅವರಲ್ಲಿರೋ ಶಾಂತತೆ ನಮಗೆ ಬಂದ್ಬಿಡ್ತು ಅಂದರೆ ಖಂಡಿತ ನಾವು ಎಷ್ಟೋ ಎತ್ತರಕ್ಕೆ ಹೋಗ್ಬಿಡ್ತೀವಂತೆ. ಅದಕ್ಕೆ ಹೇಳೋದು ಮನುಷ್ಯನಲ್ಲಿ ಯಾವಾಗಲೂ ಶಾಂತತೆ ತುಂಬಿರಬೇಕು. ನಿಧಾನ ಎಲ್ಲಿರುತ್ತೋ ಖಂಡಿತ ಅಲ್ಲಿ ಸಕ್ಸಸ್ ಅಂತ ಹೇಳಿದ್ದಾರೆ ಆ ಭಗವಂತನೇ. ಅದಕ್ಕೆ ಅವರ ಅವತಾರ ಮಹಾಪುರುಷ ಕೃತಾಯುಗ, ತೇತ್ರಾಯುಗ, ದ್ವಾಪರ ಯುಗ, ಕಲಿಯುಗದಲ್ಲಿ ಶ್ರೀರಾಮಚಂದ್ರ ಮೂರ್ತಿನ ನಾರಾಯಣನ ರೂಪದಲ್ಲಿ ಪೂಜೆ ಮಾಡ್ತಾ ಬಂದಿದ್ದಂಥ ಭಗವಂತ ನಡೆಸ್ಕೊಡೋದಕ್ಕೆ 1 ಕ್ಷಣ ಮಾತ್ರ ಸಾಕು. ನೋಡಿ, ಇದೇ ರೀತಿ ಇನ್ನೂ 4 ಜನಕ್ಕೂ ಜಾಬ್ ಆಗಿದೆ. ಅವರು ಸಹ ನೇರವಾಗಿ ಬಂದು ನಮ್ಮ ಸ್ಪೀಡ್ ನ್ಯೂಸ್ ಕನ್ನಡ ಚಾನಲ್ನಲ್ಲಿ ನಾವು ನೇರವಾಗಿ ಬಂದು ನಾವು ಶೇರ್ ಮಾಡಬೇಕು ಅಂತಲೂ ಸಹ ಹೇಳಿದ್ದಾರೆ. ಎಷ್ಟೋ ಕುಟುಂಬಕ್ಕೆ ಆ ಭಗವಂತ ಕಣ್ಣೀರು ಒರೆಸ್ತಾ ಇದ್ದಾರೆ. ನೋಡಿ, ಅಬಾರ್ಷಣ ಆದವರು ಕಣ್ಣೀರಲ್ಲಿ ಕೈ ತೊಳ್ಕೊತಾ ಇದ್ರು, ಅವ್ರಿಗೂ ಸಹ ಆಧಾರ ಕಂಬವಾಗಿದ್ದಾರೆ. ಕಾರಣ ಏನು ಅಂತಂದರೆ ರಾಘವೇಂದ್ರ ಸ್ವಾಮಿ ಮಹಿಮೆ ಹೇಳಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ
ಆ ಭಗವಂತ ಬಂದು ಎಲ್ಲನೂ ಸರಿ ಮಾಡಿ ಕೊಡ್ತಾ ಇದ್ದಾರೆ. ಹಾಗಾಗಿ ನೀವು ಮಾಡಬೇಕಾಗಿರೋ ಅಂಥದ್ದು ಏನೇನೂ ಇಲ್ಲ, ಏನು ತ್ಯಾಗನೂ ಇಲ್ಲ. ಭಕ್ತಿಯಿಂದ ಪೂಜೆ ಮಾಡಿ ಆ ಭಗವಂತನ ನಿಷ್ಠೆಯಿಂದ ಆ ಭಗವಂತನ ಸತ್ಯ ಧರ್ಮದಿಂದ ಆಚರಣೆ ಮಾಡಿದ್ದೆ ಸತ್ಯ ಆದರೆ ಆ ಜಾಗದಲ್ಲಿ ಆ ಭಗವಂತ ನೆಲೆ ಆಗ್ತಾರೆ ನೋಡಿ. ಅದಕ್ಕೆ ಹೇಳೋದು ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಆ 32 ಅಕ್ಷರ ನೀವು ಲೆಕ್ಕ ಹಾಕಿ ನೋಡಿ, ಬರೀ 32 ಅಕ್ಷರ. ಆ 32 ಅಕ್ಷರನೂ ಬರೆಯೋರಿಗೆ ಅಷ್ಟು ಒಂದು ಶ್ರೇಷ್ಠತೆ ಆಗಿದ್ದಂಥ ಸಕ್ಸಸ್ ಸಿಗುತ್ತಂತೆ ನೋಡಿ. ಯಾವಾಗಲೂ ಬರೆಯೋ ಅಂತ ನೋಡಿ ಹೇಳಿದರೆ ಅದರಲ್ಲಿ ಲೆಕ್ಕ ಹಾಕಂಥದ್ದು 32 ಅಕ್ಷರನೇ. ಬರೆಯೋರಿಗೆ ಮಹಾಯಜ್ಞ ಅಂತ ಹೇಳಿದ್ದಾರೆ. ಅದಕ್ಕೇ ಆ ಯಜ್ಞ ಮಹಾಯಜ್ಞದಿಂದ ಏನು ನಾವು ಪ್ರತಿಫಲ ಪಡ್ಕೊತೀವೋ ಅಷ್ಟೇ ಪ್ರತಿಫಲ. ಮಂತ್ರ ಬರೆಯೋದ್ರಲ್ಲೂ ಸಹ ಇದೆ ನೋಡಿ, ಮಹಾಮಹಿಮೆ ಮಂತ್ರ ಅದು, ಮಹಾಮಹಿಮೆ ಮಂತ್ರ. ನಾವೆಲ್ಲಿ ನಿಂತ್ರೇನು ಕೂತ್ರೇನು ಸರಿಯ ಮಂತ್ರ. ನಮ್ಮ ಮನಸ್ಸು ಹೇಳ್ತಾನೇ ಇರಬೇಕು, ಹೇಳ್ತಾ ಹೇಳ್ತಾ ನಮ್ಮ ಕಷ್ಟ ಕಣ್ಣಿಗೆ ಕಾಣಿಸೋದಿಲ್ಲ. ನಾನು ಬೇಕಾದಷ್ಟು ಕಷ್ಟ ಅನುಭವಿಸಿದ್ದೀನಿ, ಒಂದಲ್ಲ ಎರಡಲ್ಲ. ಸೌದೆ ಸಹ ಮಾರಿದ್ದೀನಿ ಮಾರ್ಕೆಟಲ್ಲಿ ಹೋಗಿ, ನಮ್ಮ ತಾಯಿ ತಂದೆನ ಸಾಕಿದ್ದೀನಿ, ನನ್ನ ಕುಟುಂಬನೇ ನನ್ನ ಮೇಲೆ ಹಾಕ್ಕೊಂಡು ಸಾಕಿದ್ದೀನಿ. ಹಾಗಾಗಿ ನೋಡಿ, ಯಾರಿಗೂ ಆ ಭಗವಂತ ಕಷ್ಟ ಕೊಡ್ದಿರ ಬಿಡೋನಲ್ಲ. ಏಕೆಂದರೆ ನಮ್ಮನ್ನು ಜಲ್ಸೋಕ್ಕೋಸ್ಕರ ಜಲ್ಡೆಲ್ಲ ಹಾಕಿ ಜಲ್ಸಿ ಲಾಸ್ಟಲ್ಲಿ ಯಾವ್ದು ಗಟ್ಟಿಯಾಗಿ ಕೂತ್ಕೊತೀವೋ ಅದನ್ನು ಸೆಲೆಕ್ಷನ್ ಮಾಡ್ಕೊತಾರೆ. ಆದರೆ ಆ ಭಗವಂತ ನೋಡಿ, ಆ ಭಗವಂತನ ಆಶೀರ್ವಾದ ಸಿಕ್ಕೋಯ್ತು ಅಂದರೆ ನಮಗೆ ಆ ದೇವರು ಶನ್ಮಾತ್ಮ ಅಲ್ಲ, ಯಾರೇ ಆಗಿದ್ರೂ ಸಹ ನಮಗೆ ಯಾವ ತೊಂದರೆಗಳು ಖಂಡಿತ ಕೊಡೋದಿಲ್ಲ ನೋಡಿ. ಆ ಮಂತ್ರದಲ್ಲೇ ಇದೆ ಸತ್ಯ ಧರ್ಮ ಅನ್ನೋಂಥದ್ದು, ಕಾಮಧೇನು ಕಲ್ಪವೃಕ್ಷ ಅನ್ನೋಂಥದ್ದು ಎಷ್ಟು ವಿಶೇಷ ಅಲ್ವೇ. ಹಾಗಾಗಿ ಆ ಭಗವಂತ ಕಾಮಧೇನು ಕಲ್ಪವೃಕ್ಷ ನಮ್ಮನ್ನು ಕಾಪಾಡ್ತಾನೆ ಇರುತ್ತೆ, ಆ ನೆರಳಲ್ಲಿ ನಾವು ಇದ್ದಂಗೆ. ಹಾಗಾಗಿ ಆ ಭಗವಂತನ ಭಕ್ತಿಯಿಂದ ಪೂಜೆ ಮಾಡಿ ನಿಷ್ಠೆಯಿಂದ ಇರಿ. ಗುರುವೇ ಶರಣು. ವೀಕ್ಷಕರೇ, ಕಷ್ಟಗಳು ಮನುಷ್ಯನಿಗೆ ಬರದೆ ಇನ್ಯಾರಿಗೆ ಬರುತ್ತೆ ಹೇಳಿ? ಪ್ರತಿಯೊಬ್ಬರಿಗೂ ಸಹ ಸಾಕಷ್ಟು ರೀತಿಯ ಕಷ್ಟಗಳಾಗಿರ್ಬೋದು, ಸಮಸ್ಯೆಗಳಾಗಿರ್ಬೋದು, ಇವೆಲ್ಲವೂ ಸಹ ಸಾಮಾನ್ಯವಾಗಿ ಬಂದೇ ಬರುತ್ತೆ. ಶಿಕ್ಷಣ ಆಗಿರ್ಬೋದು, ಉದ್ಯೋಗ ಆಗಿರ್ಬೋದು, ದಾಂಪತ್ಯದಲ್ಲಿ ಕಲಹ ಆಗಿರ್ಬೋದು, ಅದೇ ರೀತಿಯಾಗಿ ಕೌಟುಂಬಿಕವಾಗಿ ಸಾಕಷ್ಟು ರೀತಿಯ ತೊಂದರೆಗಳು ಉಂಟಾಗ್ತಾ ಇರುತ್ತೆ. ಇವೆಲ್ಲದಕ್ಕೂ ಸಹ ಒಂದು ಪರಿಹಾರ ಅಂತ ಅಂದರೆ ಗುರುಮಾತಾ. ಯಾಕಪ್ಪ ಗುರುಮಾತಾ ಅಂತ ನೀವು ಯೋಚನೆ ಮಾಡ್ತಿರ್ಬೋದು. ಕೇವಲ ನಿಮ್ಮ ಧ್ವನಿ ಮುಖಾಂತರ, ನಿಮ್ಮ ಧ್ವನಿಯಲ್ಲಿ ಇರುವಂತಹ ಏರಿಳಿತಗಳ ಮುಖಾಂತರ ನಿಮಗಿರುವಂತಹ ಸಮಸ್ಯೆಗಳನ್ನ ತಿಳ್ಕೊಂಡು, ನಿಮ್ಮ ಕೈಯಲ್ಲಿರುವಂತಹ ನೇರವಾಗಿ ಬಂದರೆ ಕೈಯಲ್ಲಿರುವಂತಹ ರೇಖೆಗಳಾಗಿರ್ಬೋದು, ನಿಮ್ಮ ಮುಖವನ್ನು ನೋಡಿ ಹೇಳೋದಾಗಿರ್ಬೋದು, ಪ್ರತಿಯೊಂದು ರೀತಿಯಲ್ಲೂ ಸಹ ನಿಮಗಿರುವಂತಹ ಸಮಸ್ಯೆಗಳನ್ನು ಗುರುತಿಸಿ ಯಾವ ರೀತಿ ಪರಿಹಾರ ಕೊಡಬೇಕು. ಉದಾಹರಣೆಗೆ ಕೈಯಲ್ಲಿ ಮಂತ್ರಗಳನ್ನ ಬರೆಯೋದಾಗಿರ್ಬೋದು, ಕಿವಿಯಲ್ಲಿ ಮಂತ್ರವನ್ನು ಹೇಳೋದಾಗಿರ್ಬೋದು, ಅದೇ ರೀತಿಯಾಗಿ ಸಂಕಲ್ಪದ ಕಾಯಿ, ಇದು ಸಂಕಲ್ಪವನ್ನು ಮಾಡಿ ನಿಮಗೆ ಕೊಡುವಂತಹ ಸಂಕಲ್ಪದ ಕಾಯ ಆಗಿರುತ್ತೆ. ಈ ಕಾಯನ್ನು ನೀವು ಮನೆಯಲ್ಲಿಟ್ಟು ಪೂಜೆ ಮಾಡೋದ್ರಿಂದ ಯಾವೆಲ್ಲ ರೀತಿಯ ಫಲಾನುಫಲಗಳು ಸಿಗುತ್ತೆ, ಯಾವೆಲ್ಲ ರೀತಿಯ ಬದಲಾವಣೆಗಳ ಉಂಟಾಗುತ್ತೆ, ಇವೆಲ್ಲವನ್ನು ಸಹ ಗುರುಮಾತಾ ಮಾಡಿಕೊಡ್ತಾರೆ. ಇರುವಂತಹ ಒಂದು ಪರಿಹಾರ ಏನು ಅಂತ ಅಂದರೆ, ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರ್, ಆ ನಂಬರ್ಗೆ ಈಗಲೇ ಕರೆ ಮಾಡಿ ನೀವೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಪಡ್ಕೊಳ್ಳಿ ಅಂತ ಹೇಳ್ತೀನಿ. ಗುರುಮಾತಾ, ಇನ್ನು ಇವತ್ತು ಮಂಗಳವಾರ, ದುರ್ಗಾದೇವಿ ಆರಾಧನೆ ಬಹಳ ವಿಜೃಂಭಣೆಯಿಂದ ನಡೆಯುತ್ತೆ ಪ್ರತಿಯೊಂದು ದುರ್ಗಾದೇವಿ ಸನ್ನಿಧಾನದಲ್ಲಿ ಅಂತಾನೆ ಹೇಳ್ಬೋದು. ಒಂದು ರೀತಿ ಮೈಯಲ್ಲೆಲ್ಲ ರೋಮಾಂಚನ ಉಂಟಾಗುತ್ತೆ. ದುರ್ಗಾದೇವಿ ಅಲಂಕಾರವನ್ನ ನೋಡೋದಕ್ಕೆ ನಮಗೆ ಬಹಳ ಸಂತೋಷ ಆಗುತ್ತೆ. ದುರ್ಗಾದೇವಿ ಮಹತ್ವದ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ಬೋದಾ? ಖಂಡಿತ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ